ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಧರ್ಮಸ್ಥಳದ ಘಟನೆಗಳನ್ನು ದಿನಾಲು ವಿವರಿಸ್ತಾ ಹೋಗ್ತಾ ಇರ್ತೀವಿ. ಏನು ನಡೀತಾ ಇದೆ ಅಲ್ಲ ಅಂತೇಳಿ ಒಂದೇ ಉದ್ದೇಶ, ಈ ತನಿಖೆ ಆರುಬಿಡಬಾರ್ದು, ಸತ್ಯ ಹೊರಗೆ ಬರಲಿ ಅನ್ನೋ ಒಂದು ಉದ್ದೇಶ. ತಪ್ಪಿತಸ್ಥರು ಯಾರೇ ಇರಲಿ, ನಾವು ನೇರವಾಗಿ ಯಾರನ್ನು ಆರೋಪಿ ಮಾಡ್ತಾ ಇಲ್ಲ. ಜನ ಏನು ಮಾತಾಡಿಕೊಳ್ತಾ ಇದ್ದಾರೆ, ಜನಾಭಿಪ್ರಾಯವನ್ನು ಸರ್ಕಾರಕ್ಕೆ ಮತ್ತು ಇಲ್ಲಿ ಜನಕ್ಕೂ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. SIT ಸಮೀಪದಲ್ಲಿ ಕ್ಲೋಸ್ ಆಗ್ತದೆ ಅಂತ ಮಾತನ್ನು, ಅಂದರೆ ಬಂದ್ ಮಾಡಿಬಿಡ್ತಾರೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಪೂರ್ಣ ಪ್ರಮಾಣದ ತನಿಖೆ ಮಾಡಿಸ್ತೀವಿ ಅಂತೇಳಿ. ನಮ್ಮ ಮಹಿಳಾ ನಾಯಕಿಯರ ಮುಂದೆ ಮಹಿಳಾ ನಿಯೋಗದ ಮುಂದೆ ಹೇಳಿದ್ದಾರೆ ಅಂಥೇಳಿ ಮಹಿಳಾ ಹೋರಾಟಗಾರ್ತಿಯರು ಈ ಒಂದು ನಮ್ಮ ಪ್ರೆಸ್ ಮುಂದೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಜನರ ಮುಂದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ತನಿಖೆ ಮುಗೀತಾ ಅನ್ನುವಂಥದ್ದು ಸಣ್ಣದಲ್ಲ ತನಿಖೆ. ಇದು ಒಂದು ಎರಡು ಬಿಡಪ್ಪ ಅಂದ್ರೆ ಮಾತು ಬೇರೆ. ನೂರಾರು ಹೆಣಗಳು, ಜೊತೆಗೆ ನೂರಾರು ಕೇಸುಗಳು, ಒಂದಲ್ಲ ಎರಡಲ್ಲ 470ಕ್ಕೂ ಅಧಿಕ ಅನ್ಐಡೆಂಟಿಫೈಡ್ UDR ಹೆಣಗಳು ಇದ್ದಾಗ ಇದು ಮುಗೀತೇನು ಅಂತೇಳಿ. ಆದರೆ ಕೆಲವು ಮೂಲಗಳು ಹೇಳ್ತಾ ಇದ್ದಾರೆ, ಆದರೆ SIT ಡೈರೆಕ್ಟ್ ಹೇಳ್ತಾ ಇಲ್ಲ. SITಯನ್ನು ಸಮೀಪದಿಂದ ಬಲ್ಲಂಥವರು, SITಯ ಸುತ್ತಮುತ್ತ ಇರುತ್ತಿರುವಂಥವ್ರು, ಅದರ ಮೇಲೆ ಪೂರ್ಣ ಪ್ರಮಾಣದ ಕನ್ನಿಟ್ಟಂಥವರು ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಒಂದಿಷ್ಟು ನೋಡ್ರಿ, ನಮ್ಮ ಮೇನ್ ಮೀಡಿಯಾ ಅಂದ್ರೆ ಈ ಒಂದು ಗೋಧಿ ಮೀಡಿಯಾ ಅನ್ರಿ ಅಥವಾ